ಇನ್ನು ರಾಜ್ಯ ರಾಜಕಾರಣ ವಿಚಾರಕ್ಕೆ ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಇವತ್ತು. ಹಂಗಿದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಭೆಗೆ ಗೈರಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಭೇಟಿ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಸಭೆ ಕರೆದಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರ ಡೆಲ್ಲಿ ಟೂರ್ ಫಿಕ್ಸ್ ಆಗಿದೆ. ಅದು ಡಿಕೆ ಶಿವಕುಮಾರ್ ಅವರು ಸಚಿವರಾಗಿರುವಂತಹ ಜಲಸಂಪನ್ಮೂಲ ಇಲಾಖೆಯ ಸಭೆಯನ್ನ ಕರೆದಿದ್ದಾರೆ ಸಿಎಂ. ತಮ್ಮ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆಯನ್ನ ಕರೆದಿರೋದು ಸಿದ್ದರಾಮಯ್ಯನವರು. ಆದರೆ ತಮ್ಮದೇ ಇಲಾಖೆಯ ಸಭೆಯಲ್ಲಿ ಭಾಗಿಯಾಗದೇನೆ ದೆಹಲಿಯತ್ತ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದು ಕುತೂಹಲಕ್ಕೆ ಕಾರಣ ಆಗಿರೋದು. ತಮ್ಮ ಇಲಾಖೆಯಲ್ಲಿನ ಸಭೆಯಕ್ಕಿಂತಲೂ ಕೂಡ ಇಂಪಾರ್ಟೆಂಟ್ ಏನಿದೆ ಹೀಗಿರುವಂಥ ಚರ್ಚೆ. ಈಗ ಬಜೆಟ್ ಆದ ನಂತರ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ಮಾತುಗಳು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು, ರಾಜಕೀಯ ಪಟಸಾಲಿಗಲ್ಲೂ ಕೂಡ ಆಗ್ತಾ ಇತ್ತು. ಈ ಬಾರಿ ಬಜೆಟ್ ಮಂಡಿಸ್ಬಿಡ್ಲಿ, ಬಜೆಟ್ ಮಂಡಿಸಿದ ನಂತರ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಮಾತು ಹೈಕಮಾಂಡ್ನಿಂದ ಬಂದಿದೆ ಅಂತ ಹೇಳಲಾಗ್ತಾ ಇತ್ತು. ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಪ್ರಿಯಾಂಕಾ ಗಾಂಧಿ ಬಳಿ ಬದಲಾವಣೆಗೆ ಏನಾದರೂ ಹಕ್ಕೊತ್ತಾಯ ಮಾಡ್ತಾರಾ ಅನ್ನೋದು ಕುತೂಹಲಕ್ಕಿದೆ. ಕಾಂಗ್ರೆಸ್ನಲ್ಲಿ ಈಗ ಪ್ರಭಾವಿ ಆಗ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಮುಂಬರೋ ಅಸ್ಸಾಂ ಅಸೆಂಬ್ಲಿ ಎಲೆಕ್ಷನ್ ಸಭೆ ಕರೆದಿದ್ದಾರಂತೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿ ನೇಮಕಗೊಂಡಿರೋದು ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಅಲ್ಲಿನ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದಾರೆ. ಡೆಲ್ಲಿಲಿ ಉಳ್ಕೊಂಡು ರಾಜ್ಯದ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರಂತೆ. ಮುಖ್ಯವಾಗಿ ಯತೀಂದ್ರ ಅವರ ಹೇಳಿಕೆಯ ಬಗ್ಗೆ ದೂರು ಕೊಡೋ ಸಾಧ್ಯತೆಗಿದೆ. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಫಿಕ್ಸು ಅಂತ ಯತೀಂದ್ರ ಅವರು ಹೇಳಿರ್ತಾರೆ. ಅದಕ್ಕೆ ಡಿಕೆಶಿ ಆಪ್ತರು ತಿರುಗೇಟ್ ಕೊಡ್ತಾರೆ. ಪಕ್ಷದಲ್ಲಿ ವಾಗ್ವಾದಕ್ಕೆ ಇದು ಕಾರಣ ಆಗ್ತಾ ಇದೆ, ದಯವಿಟ್ಟು ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳೇಬೇಕು. ಹೈಕಮಾಂಡ್ ಕೊಟ್ಟ ಮಾತನ್ನು ನೆನಪಿಸಿಕೊಟ್ಟು ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿಯುವ ಸಾಧ್ಯತೆ ಅಥವಾ ಪಟ್ಟು ಹಿಡಿಯುವ ಪ್ಲಾನನ್ನು ಡಿಕೆ ಶಿವಕುಮಾರ್ ಅವರು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾತು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಫೋನ್ ಸಂಪರ್ಕದಲ್ಲಿ. ಆನಂದ್, ಈಗ ತಮ್ಮದೇ ಇಲಾಖೆಯ ಮೀಟಿಂಗ್ಗಿಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಮೀಟ್ ಮಾಡಿ ಪಕ್ಷದ ಬೆಳವಣಿಗೆ ಜೊತೆಗೆ ಮುಂಬರೋ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೇ ಹೆಚ್ಚಾಯ್ತಾ ಅಂತ, ಅಥವಾ ಬೇರೆ ಏನಾದರೂ ಪ್ಲಾನ್ ಇಟ್ಕೊಂಡು ಹೋಗಿದ್ದಾರಾ ಡಿ ಕೆ ಶಿವಕುಮಾರ್ ಅಂತ? ಖಂಡಿತವಾಗ್ಲೂ ಶರತ್, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಅಂತ ಬಹಳಷ್ಟು ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಪೂರ್ವ ತಯಾರಿ ಸಭೆಗಳನ್ನ ನಡೆಸ್ತಾ ಇದ್ರೆ, ಅದರಲ್ಲೂ ಕೂಡ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಹಾಗೆ ಜಲಸಂಪನ್ಮೂಲ ಇಲಾಖೆಯ ಎರಡೂ ಒಂದು ಸಭೆಗಳನ್ನ ಇಟ್ಕೊಂಡಿದ್ದಾರೆ. ಇಂಥ ಒಂದು ಮಹತ್ವದ ಸಭೆಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಎರಡೂ ಇಲಾಖೆಯ ಸಚಿವರು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಮಹತ್ವದ ಸಭೆಯನ್ನ ಬಿಟ್ಟು ಇವತ್ತು ಅವರು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇದೇ ಒಂದು ಸಂಕ್ರಾಂತಿ ಒಳಗಡೆ ಅಧಿಕಾರ ಹಸ್ತಾಂತರ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗೆ ಅವರ ಆಪ್ತರು ಕೂಡ ಅಧಿಕಾರ ಹಸ್ತಾಂತರ ಹಾಗೆ ಆಗುತ್ತೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹಾಗೆ ಆಗ್ತಾರೆ ಅಂತ ಪದೇ ಪದೇ ಮಾತನಾಡ್ತಾ ಇದ್ರು. ಆದ್ರೆ ಅದ್ಯಾವುದೂ ಕೂಡ ಕೈಗೂಡಿಲ್ಲ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಮೌನವಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿದ್ರು. ಈಗ ಆ ಮೌನವನ್ನ ಮುರಿದು ಡಿ ಕೆ ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಅಂತಾನೆ ಕಾಣಿಸುತ್ತೆ. ಹಾಗಾಗಿ ಇವತ್ತು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಈ ವಿಚಾರವಾಗಿ ಮಾತಾಡಬೇಕಾದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಸೂಚ್ಯವಾಗಿ ಕೂಡ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ರು. ದೆಹಲಿಗೆ ಸುಮ್ಮನೆ ಹೋಗೋದಿಲ್ಲ, ರಾಜಕಾರಣ ಮಾಡೋದಕ್ಕೆ ದೆಹಲಿಗೆ ಹೋಗೋದು, ನಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ, ನನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಂತೀನಿ ಅನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಆ ಮೂಲಕ ತಮಗೆ ಅಧಿಕಾರ ಹಸ್ತಾಂತರ ಆಗದೆ ಇರತಕ್ಕಂಥ ಒಂದು ವಿಚಾರವನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನೊಂದು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಯತೀಂದ್ರ ಅವರು ಪದೇ ಪದೇ ಸಿಎಂ ಬದಲಾವಣೆ ಇಲ್ಲ, 5 ವರ್ಷವೂ ಕೂಡ ಸಿಎಂ ಅವರೇ ಮುಂದುವರಿತಾರೆ, ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಅನ್ನೊಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ತಮ್ಮ ಹಕ್ಕೊತ್ತಾಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಗತ್ಯ ಬಿದ್ದ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಯಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಒಂದು ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ಈಗ ಕಸರತ್ತನ್ನ ಶುರು ಮಾಡಿರ್ತಕ್ಕಂಥದ್ದು. ಒಟ್ಟಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಒಂದು ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಬಿಟ್ಟು ದಿಢೀರ್ ದೆಹಲಿಗೆ ಡಿ ಕೆ ಶಿವಕುಮಾರ್ ತೆರಳ್ತಾ ಇರ್ತಕ್ಕಂಥದ್ದು ಭಾರಿ ಅಚ್ಚರಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸರ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.